ಡಾಕ್ಟರ್ಸು ಕೂಡ ನೀವು ಚೆನ್ನಾಗಿರಿ ಅಂತಾನೆ ಬಯಸೋದು. ಸೊ ಹಾಗಾಗಿ ಲೈಫ್ ಸ್ಟೈಲ್ ಕರೆಕ್ಷನ್ಸ್ಗಳು ನಾವೇ ಮಾಡ್ಕೋಬೇಕು. ಸೊ ಕರೆಂಟ್ಲಿ ಹಾಸ್ಪಿಟಲ್ಗೆ ಬಂದಿದ್ದೀವಿ, ಸ್ವಲ್ಪ ಚೆಕಪ್ ಇತ್ತು, ಸೊ ತೋರ್ಸಕ್ ಬಂದಿದ್ದೀವಿ. ಸೊ ಎವ್ರಿ ಟೈಮ್ ನಾನು ಹಾಸ್ಪಿಟ್ಲಿಗೆ ಬಂದಾಗ ಒಂದೇ ಥಾಟ್ಸ್ ಹೊಡೋದು ಮೈಂಡಲ್ಲಿ, ಸೊ ನಾಟ್ ಟು ಕಮ್ ಹಿಯರ್. ಅಂದ್ರೆ ನಿಮ್ದು ಬ್ಲಡ್ ವರ್ಕ್ ಇತ್ತ ಅಥವಾ ರೆಗ್ಯುಲರ್ ಚೆಕಪ್ ಇತ್ತ, ಬನ್ನಿ ಎವ್ರಿ 6 months 1 year. ಬಟ್ ನಿಮ್ಮ ಲೈಫ್ ಸ್ಟೈಲ್ ಇಂದ ಇಶ್ಯೂಸ್ ಆಗತ್ತಲ್ವಾ, ವೆಯ್ಟ್ ಗೇನ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಅಥವಾ ಇನ್ನೊಂದೇನೋ ಥೈರಾಯ್ಡ್, ಕೊಲೆಸ್ಟ್ರಾಲು, ಅಥವಾ ಇನ್ನೊಂದೇನೋ ಡಿಫಿಷಿಯನ್ಸಿಯಿಂದ ನಿಮಗೆ ಒಂದಾದ್ಮೇಲೆ ಇನ್ನೊಂದು ಅಂದ್ರೆ ಇಶ್ಯೂಸ್ ಬರುತ್ತೆ, ಆಯ್ತಾ. ಅದು ಹೆಂಗ್ ಬರುತ್ತೆ ಅಂದ್ರೆ ಪ್ಯಾನಿಕ್ ಮಾಡಿ ಬಿಸಾಕ್ಬಿಡ್ತಾರೆ ಡಾಕ್ಟರ್ಸ್ ಎಲ್ಲ, ಆಯ್ತಾ. ಆ ಟೆಸ್ಟ್ ಮಾಡಿಸಿ, ಈ ಟೆಸ್ಟ್ ಮಾಡಿಸಿ, ಎಂಟಿ ಸ್ಟಮಕಲ್ಲಿ ಬನ್ನಿ, ಆಯ್ತಾ. ಮೊದಲೇ ಏಜ್ ಆಗಿರುತ್ತೆ. ಸೊ ನೀವು ಲೈಫ್ ಸ್ಟೈಲ್ ಚೆನ್ನಾಗಿ ತಗೊಂಡಿಲ್ಲ ಅಂದ್ರೆ ತುಂಬಾ ಸಫರ್ ಆಗ್ತೀರಾ. ಮೋರ್ ದೆನ್ ಮನಿ, ಮೋರ್ ಪೇನ್ ಯು ವಿಲ್ ಗೋಯಿಂಗ್ ಟು ಗೆಟ್. ಹೈ ಟೈಮ್ ಆಯ್ತಾ. ಇನ್ ಕೇಸ್ ನೀವು 30s 40s ಇದ್ರೆ ಈಗಲೇ ಪ್ರಾಪರ್ ಆಗಿ ಮೆಷರ್ಸ್ ತಗೊಳ್ಳಿ. ಬಟ್ 30s ದಾಟ್ತಾ ಇದ್ದೀರಾ ಅಂದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್, ಆಯ್ತಾ. ನಿಮಗೆ ಏನ್ ಬೇಕಾಗತ್ತಲ್ಲ ನಿಮ್ಮ ಬಾಡಿಗೆ ನ್ಯೂಟ್ರಿಷನ್ ಪ್ರಾಪರ್ ಆಗಿ ಫಾಲೋ ಮಾಡಿ, ಆಕ್ಟಿವ್ ಆಗಿರಿ, ನೀರು ಕುಡೀರಿ, ನಿದ್ದೆ ಮಾಡಿ, ಆಯ್ತಾ. ಆದಷ್ಟು ಹಾಸ್ಪಿಟಲ್ಗೆ ಬರೋದನ್ನ ಅವಾಯ್ಡ್ ಮಾಡಿ ಅನ್ಲೆಸ್ ಯು ಹ್ಯಾವ್ ರೆಗ್ಯುಲರ್ ಚೆಕಪ್, ಆಯ್ತಾ. ಅದು ಬಿಟ್ಟು ಬೇರೆ ಏನೋ ಪ್ಯಾನಿಕ್ ಆಗಿ ಅದಿಲ್ಲ ಇದಿಲ್ಲ ಅನ್ಕೊಂಡು ಬರೋ ತರ ಮಾಡ್ಕೊಳ್ಬೇಡಿ ಸಿಚುವೇಶನ್ಸ್. ಬಿಕಾಸ್ ಇವನ್ ಡಾಕ್ಟರ್ಸ್ ಡೋಂಟ್ ವಾಂಟ್ ಟು ಟ್ರೀಟ್ ಯು ರಿಪೀಟೆಡ್ಲಿ, ಆಯ್ತಾ. ಡಾಕ್ಟರ್ಸು ಕೂಡ ನೀವು ಚೆನ್ನಾಗಿರಿ ಅಂತಾನೆ ಬಯಸೋದು. ಸೊ ಹಾಗಾಗಿ ಲೈಫ್ ಸ್ಟೈಲ್ ಕರೆಕ್ಷನ್ಸ್ಗಳು ನಾವೇ ಮಾಡ್ಕೋಬೇಕು. ಸೊ ಅದು ನಮ್ಮ ಕೈಯಲ್ಲೇ ಇದೆ. ಇದೊಂದು ಜೆಂಟಲ್ ರಿಮೈಂಡರ್ ಅಷ್ಟೇ.